ಎಲ್ಲ ಸಾರ್ವಜನಿಕರಿಗೂ ಅರ್ಥ ಆಗ್ಬೇಕು. ಇದು ಯಾರು ಒಬ್ಬರಿಂದ ಈ ದೇಶ ನಡೆಯೋದಲ್ಲ, ಯಾವ್ದು ಒಂದು ಪೊಲಿಟಿಕಲ್ ಪಾರ್ಟಿಯಿಂದ ದೇಶ ನಡೆಯೋದಲ್ಲ. ಇದು ಈ ದೇಶ ನಡಿಬೇಕಾಗಿದ್ರೆ ಸಮರ್ಪಕವಾಗಿ 145 ಕೋಟಿ ಜನಸಂಖ್ಯೆಯ ದೇಶ ಇದು. ಯಾಕೆ ಹೇಳ್ತಾ ಇದೀನಿ ಇವತ್ತು ಅಂತಂದ್ರೆ, ಅಮೆರಿಕದ ಉದಾಹರಣೆ ತಗೊಳ್ಳಿ. ಅಮೆರಿಕದ ಉದಾಹರಣೆಗೆ 30 ಕೋಟಿ ಜನಸಂಖ್ಯೆ ಇದೆ, ಅವ್ರು ಇರ್ತಕ್ಕಂಥದ್ದು $30 ಟ್ರಿಲಿಯನ್. ಇವತ್ತು ಜಪಾನ್ ತಗೊಳ್ಳಿ, 12 ಕೋಟಿ ಜನಸಂಖ್ಯೆ ಇದೆ, ಅವ್ರದ್ದು $4.1 ಟ್ರಿಲಿಯನ್ ಇದೆ. ಜರ್ಮನಿ ತಗೊಳ್ಳಿ, 8 ಕೋಟಿ ಜನಸಂಖ್ಯೆ, $4.7 ಟ್ರಿಲಿಯನ್ ಎಕಾನಮಿ ಇದೆ. ಉಲ್ಟಾ ಬರೋಣ, ಚೈನಾ ನಮ್ಮಷ್ಟೇ ಇದೆ. ಚೈನಾ ಇವತ್ತು $19 ಟ್ರಿಲಿಯನ್ ಇದೆ, 140 ಕೋಟಿ ಜನಸಂಖ್ಯೆ ಇದೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಒಂದು ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ಮನುಷ್ಯ ಒಂದು ವರ್ಷಕ್ಕೆ ಎಷ್ಟು ಆದಾಯನ್ನ ಖರ್ಚು ಮಾಡ್ತಕ್ಕಂಥದ್ದು ಅಥವಾ ಅರ್ನ್ ಮಾಡ್ತಕ್ಕಂಥ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಏನ್ ಹೇಳ್ತೀವಲ್ಲ, ಆ ಆದಾಯನ ನೋಡಿದಾಗ ನಮ್ಮ ದೇಶ 2 ಲಕ್ಷವರೆಗಿದೆ. ಇವತ್ತು ಚೈನಾ 12 ಲಕ್ಷ ಇದೆ, ಜಪಾನ್ 30 ಲಕ್ಷಕ್ಕಿದೆ, ಜರ್ಮನಿ 50 ಲಕ್ಷಕ್ಕಿದೆ, ಅಮೆರಿಕ 80 ಲಕ್ಷಕ್ಕಿದೆ. ಸೊ ಅದಕ್ಕೆ ಓವರ್ ಆಲ್ ನಾವು ಏನೇ $4 ಟ್ರಿಲಿಯನ್ ಎಕಾನಮಿ ಮಾಡಿದ್ರು ಕೂಡ ನಮ್ಮ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಪರ್ ಕ್ಯಾಪಿಟಲ್ ಇನ್ಕಮ್ 2 ಲಕ್ಷಕ್ಕಿದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡ್ಕೊಂಡು ನೋಡಿದ್ರೆ, ಅಥವಾ ಬೆಂಗಳೂರು ಇರ್ತಕ್ಕಂಥ ಜಿಲ್ಲೆಗೆ ನಮ್ಮ ಜಿಲ್ಲೆಗಳಿಗೆ ನಾವು ಹೋಲಿಕೆ ಮಾಡ್ಕೊಂಡು ನೋಡಿದ್ರೆ ಕಮ್ಮಿ ಆಗ್ತಾ ಬರುತ್ತೆ. ಇವತ್ತು ಉದಾಹರಣೆಗೆ ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್ ನಲ್ಲಿ ಸುಮಾರು 2 ಲಕ್ಷ ಜನಕ್ಕೂ ಜಾಸ್ತಿ ದುಡ್ಡಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಗೆ ಬಂದು 2 ಲಕ್ಷಕ್ಕಿಂತ ಕಮ್ಮಿ ಆಗ್ತಾನೆ ಬರುತ್ತೆ. ಆವರೇಜ್ ನಾವು ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಸುಮಾರು 1.5 ಲಕ್ಷವರೆಗೆ ನೀವು ಕನ್ಸಿಡರ್ ಮಾಡಬಹುದು. ಎಲ್ಲ ಹಳ್ಳಿಗಳು ಬೇರೆ ಬೇರೆ ಡಿಸ್ಟ್ರಿಕ್ಟ್ ವೈಸ್ ಹೋದ್ರೆ, ಬೇರೆ ಬಿಹಾರ್ ಅಂತಕ್ಕ ರಾಜ್ಯದಲ್ಲಿ ನೋಡಿದ್ರೆ 43,000 ರೂಪಾಯಿ ಇದೆ. ಇದನ್ನ ಚರ್ಚೆ ಆಗ್ಬೇಕು. ದೇಶದ ಪ್ರಗತಿ ಆಗ್ಬೇಕಂತಂದ್ರೆ ಪ್ರತಿಯೊಬ್ಬರು ಬಡವರ ಕೈನಲ್ಲಿ ದುಡ್ಡು ಬಂದ್ರೆ ಮಾತ್ರ ಬಡತನ ನಿರ್ಮೂಲನೆ ಆಗತ್ತೆ, ದೇಶ ಆರ್ಥಿಕವಾಗಿ ಬೆಳಲಿಕ್ಕೆ ಸಾಧ್ಯ ಇದೆ.